150 ड्राइवरों को जो राशन किट दे रहे हैं, मैं उम्मीद करता हूँ आते साल 300 को दे, साले साल बढ़ते जाए और इसका अजर जो है अल्लाह मुश्ताक भाई को हमेशा दे। ನಮ್ಮ ಅಧ್ಯಕ್ಷರಾದಂಥ ಮುಸ್ತಾಕ್ ಅವರು ವರ್ಷನೂ ಈ ಕಿಟ್ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಇನ್ನೂ 100 ಜನಕ್ಕೆ ಕೊಡ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ಇದನ್ನ 500,000 ಜನಕ್ಕೆ ಕೊಡಬೇಕು ಅಂತ ಹೇಳಿ ಮುಸ್ತಾಕ್ ಅವರು ಏನು ಬೆಂಗಳೂರು ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈಗ ಪ್ರತಿ ವರ್ಷ कर लेगा नहीं लास्ट साल एक 100 को करे थे, ये बार 200 मेंबर्स को करें इंशाल्लाह. नेक्स्ट साल 300-400 करना और उसके साथ 3 लोगों को खाना खिलाना. पैसे से कोई देना नहीं, जितना इनसे हो सकते सब ड्राइवर्स भाइयों की निस्वार्थ सेवा करते हैं और आगे भी करेंगे. ನಾವೆಲ್ಲರೂ ಸೇರಿ ಮುಷ್ತಾಕ್ ಬೈ ಮತ್ತು ನಮ್ಮ ರೋಷನ್ ಲಾಲು ಮಂಜುನಾಥ್ ಅವರು ಇವರಿಗೆಲ್ಲ ನೀವು ಚಪ್ಪಾಳೆ ತಟ್ಟಿ ಇನ್ನು ಮುಂದಕ್ಕೆ ಹೀಗೇನೆ ಈಗ 30 ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಸೇವೆಯನ್ನ, ಇನ್ನು ಮುಂದೆ ಹಾಗೇನೆ ನಮಗೋಸ್ಕರ ಹೆಲ್ಪ್ ಮಾಡ್ಕೊಂಡು ಮುಂದುವರಿಸಬೇಕು ಅಂತ ನನ್ನ ವಿನಂತಿ. ನೀವು ನೋಡ್ತಾ ಇದ್ರ ನ್ಯೂಸ್ 15. ನಾನು ಖುಷ್ಬುರಾನಿ. ವೀಕ್ಷಕರೇ, ಇವತ್ತು ನಾವು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ನನ್ನ ಹಿಂದೆ ಬ್ಯಾಂಗ್ಳೂರ್ ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ. ಸೊ ಬ್ಯಾಂಗ್ಳೂರ್ ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನು ಮುಷ್ತಾಕ್ ಅವರಿದ್ದಾರೆ, ಅವರು ಇವತ್ತು ಆಟೋ ಚಾಲಕರಿಗೆ ರೇಷನ್ ಕಿಟ್ಟು ಮತ್ತು ಯೂನಿಫಾರ್ಮ್ ಏನಿದೆ ಅದು ಕೊಡ್ತಿದ್ದಾರೆ. ಹಾಗೂ ಇದೇ ಥರ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರು, ಸುನಿಲ್ ಅವರು ಹಾಗೂ ಸಜ್ಜಾದ್ ಸೇಠ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಏನಿದೆ ಭಾಗವಹಿಸಿದ್ರು. ಹಾಗೂ ಇದೇ ಥರ ನೀವು ನೋಡುವುದು ಇಲ್ಲಿ ಯಾವ ಥರ ಏನಿದೆ ಇವರು ಮುಷ್ತಾಕ್ ಅವರು ಹಾಗೂ ಇಡೀ ತಂಡ ಸೇರಿ ನಮ್ಮ ಬ್ಯಾಂಗ್ಳೂರ್ ಆಟೋ ಚಾಲಕರು ಏನಿದ್ದಾರೆ ಅವ್ರನ್ನ ಯಾವ ಥರ ಸನ್ಮಾನಿಸಿ ಅವ್ರನ್ನ ರೇಷನ್ ಕಿಟ್ಗಳು ಕೊಡ್ತಿದ್ದಾರೆ. ಬನ್ನಿ ಅಂತೇಳಿ ಇವತ್ತು ರಂಜಾನ್ ಹಬ್ಬದ ಕಿತ್ತು ವಿತರಣೆ ಮಾಡೋದ್ರ ಪ್ರೋಗ್ರಾಮ್ ಹಮ್ಮಿಕೊಂಡಿದೀವಿ. ಇದರಲ್ಲಿ ಎಲ್ಲರದು ಆಶೀರ್ವಾದ ಇದೆ. ಎಸ್ಪೆಷಲಿ ನಮ್ಮ ರೋಷನ್ ಲಾಲ್ ಜಿ ಮತ್ತೆ ನಮ್ಮ ಯುವರಾಜ್ ನಮ್ಮ ಬೆನ್ನಲ್ಲಿ ಇದ್ದಾರೆ, ನಮ್ಗೆ ಶಕ್ತಿ ತುಂಬಿದ್ದಾರೆ. ಇವಾಗ ಎಲ್ಲರಿಗೆ ಒಂದು 200 ಜನಕ್ಕೆ ಈ ವರ್ಷ ಆಯೋಜನೆ, ಹೋದ್ ವರ್ಷ 100 ಜನ ಕೊಟ್ಟಿದೆ, ಇವತ್ತು ವರ್ಷ 200 ಜನಕ್ಕೆ. ಬರೋ ವರ್ಷದಲ್ಲಿ ಇನ್ಶಾಲ್ಲಾ ದೇವ್ರ ದಯೆಯಿಂದ ಇನ್ನೂ 300 ಜನಕ್ಕೆ ಮಾಡೋಣ. ಅವ್ರಿಗೆ ಕಿಟ್ಟು ಮತ್ತೆ ಯೂನಿಫಾರ್ಮ್ ಕೊಡ್ತಾ ಇದೀನಿ. ನೆಕ್ಸ್ಟ್ ಇಯರ್ ನಂದು ಇದಿದೆ ಒಂದು ಕನಸು, ಅವ್ರಿಗೆ ಬಿರಿಯಾನಿ ಹಾಕಿ ಊಟ ಹಾಕಿ ಅವ್ರಿಗೆ ಕೊಡ್ಬೇಕಂತ ನನ್ನ ಅನಿಸಿಕೆ ಇದೆ. ಅದಕ್ಕೆ ಟ್ರೈ ಮಾಡ್ತೀನಿ. ದೇವ್ರಿದ್ದಾರೆ. ಎಷ್ಟು ದಿನ ತಿನ್ಬೋದು ಸರ್ ಜನ? ಅದು ಅವ್ರ ಇಷ್ಟ. 1 ತಿಂಗಳು 15 ದಿವಸ ತಿನ್ನೋದು ಅವ್ರದ್ದು ಇಷ್ಟ. 1 ತಿಂಗಳು मैक्सिमम ತಿನ್ಬೋದು. ये प्रोग्राम बहुत अच्छा है और भविष्य में इससे भी ज्यादा जोर से होगा और ज्यादा से ज्यादा लोगों का गिफ्ट बना करने की कोशिश करेंगे. सर, बहुत सारे प्रेसिडेंटों को हमने देखा है, स्पेशली हमारे कर्नाटक में जो है ऑटो के लिए जो संघा होता है उनसे पैसे लेते हैं, फीस लेते हैं तरीके के, लेकिन उनको काम करके नहीं देते. ऐसे में जो प्रेसिडेंट हमारे मुश्ताक सर जी हैं, उनको जो है बहुत सारे ऑटो के जो लोग हैं उनको सपोर्ट में है, उनको हमेशा हेल्प करते हैं. ये निस्वार्थ सेवा करते हैं सब लोगों की और इनको पैसे से कोई लेना देना नहीं, जितना इनसे हो सकते सब ड्राइवर्स भाइयों की निस्वार्थ सेवा करते हैं और आगे भी करेंगे. अस्सलाम वालेकुम। David. अस्सलाम वालेकुम। आज जो प्रोग्राम में मैं अटेंड हुआ, बहुत खुशी हुई. तकरीबन 150 ड्राइवरों को जो राशन किट दे रहे हैं, मैं उम्मीद करता हूँ आते साल 300 को दे, साले साल बढ़ते जाए और इसका अजर जो है अल्लाह मुश्ताक भाई को हमेशा देते रहेगा. एक कहावत है, क्या है, बॉडी में जितना पानी आता है वो पानी उठाते रहे तो हवा पानी आता है, नहीं उठाए तो कीड़े पड़ तो पानी खराब होता है. तो इस हिसाब से मुश्ताक भी जितना बॉडी में पानी ला को बांटेंगे वो बॉडी भरते जाएंगे. और अपने ಹಬ್ಬದ ಶುಭಾಶಯಗಳು ಎಲ್ಲ ವರ್ಗಕ್ಕೆ. ಏನು ದಾನಿಗಳು ಅಂದ್ರೆ ಇವತ್ತು ಅವರ ಹಣದಲ್ಲಿ ಸಂಪಾದನೆ ಮಾಡಿ ರಂಜಾನ್ ಟೈಮ್ನಲ್ಲಿ ಅವರು ದಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಹಾಗಾಗಿ ನಮ್ಮ ಮುಸ್ತಾಕ್ ಅವರು ಏನು ಬೆಂಗಳೂರು ಆಟೋ ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈಗ ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾಕಂದ್ರೆ ಎಲ್ಲಾ ವರ್ಗಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ. ಅದು ಆಟೋ ಚಾಲಕರಿಗೆ ಸಹಾಯ ಮಾಡ್ತಕ್ಕಂಥ ಇದ್ರೆ ಅದು ಚಾಲಕ ಸಂಘಟನೆ ವರ್ಗ ಮಾತ್ರ. ಹಾಗಾಗಿ ರಂಜಾನ್ ಟೈಮಲ್ಲಿ ನಮ್ಮ ಮುಸ್ತಾಕ್ ಅವ್ರಿಗೆ ಏನು ಮತ್ತೆ ಚಾಲಕ ವರ್ಗಕ್ಕೆ ನಮ್ಮ ಏನು ಮುಸ್ಲಿಂ ಬಾಂಧವರ ಆಟೋ ಚಾಲಕ ಬಂಧುಗೆ ನಾನು ಮತ್ತೊಮ್ಮೆ ಅವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರ್ತೀನಿ. ಮುಂದಿನ ವರ್ಷ ಹೆಚ್ಚಿನ ಶಕ್ತಿ ಬಂದು ಸುಮಾರು 1,000 ಜನಕ್ಕೆ ಕೊಡುವಷ್ಟು ಶಕ್ತಿ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಡ್ರೈವರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಬಡ ಆಟೋ ಡ್ರೈವರ್ಗಳಿಗೆ
ರಂಜಾನ್ ಪವಿತ್ರ ತಿಂಗಳಲ್ಲಿ ರೇಷನ್ ಕಿಟ್ಗಳನ್ನ ಕೊಡ್ಬೇಕಂತ ನಮ್ಮ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರಾದಂತ ಮುಸ್ತಾಕ್ ಅವರು ವರ್ಷನೂ ಈ ಕಿಟ್ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಇನ್ನೂ 100 ಜನಕ್ಕೆ ಕೊಡ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ಇದನ್ನ 500,000 ಜನಕ್ಕೆ ಕೊಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ದೀವಿ. ಇದು ನಮ್ಮ ಸಂಘಟನೆ ಡ್ರೈವರ್ಗಳಿಗಾಗಿ ಉಪಯೋಗ ಸಂಘಟನೆ, ಡ್ರೈವರ್ಗೋಸ್ಕರನೇ ಉಪಯೋಗ ಸಂಘಟನೆ ಇದು. ಆದ್ರಿಂದ ಡ್ರೈವರ್ಗಳಿಗೆ ಮಾಡೋದ್ರಲ್ಲಿ ನಮಗೂ ತುಂಬಾ ಖುಷಿ ಇದೆ. ನನ್ನ ಹೆಸರು ಮೊಹಮ್ಮದ್ ಹನೀಫ್ ಅಂತ ಹೇಳಿ ನಾನು 15 ವರ್ಷದಿಂದ ಮುಷ್ತಾಕ್ ಬೈ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಸಹಕಾರವಾಗಿ ರೋಷನ್ ಲಾಲ್, ಮಂಜು ಸಾರ್, ಸಜ್ಜಾ ಸೇಠ್, ಮುಷ್ತಾಕ್ ಬೈ ಇವರೆಲ್ಲ ನಮಗೋಸ್ಕರ ದುಡಿತಿದ್ದಾರೆ. ನಾವು ಅವ್ರಿಗೋಸ್ಕರನೇ ರಂಜಾನ್ ಅಲ್ಲಿ ತುಂಬಾ ಹೇಳಕ್ ಆಗೋದಿಲ್ಲ ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ಗೆ ಆಗಲಿ, ನಮ್ಮ ರಂಜಾನ್ ಕಿಟ್ ಆಗ್ಲಿ, ಇದರಿಂದ ಎಲ್ಲ ನಮ್ಗೆ ಡ್ರೈವರ್ಗಳಿಗೋಸ್ಕರ ಉಪಯೋಗ ಆಗ್ತದೆ. ತಾವೆಲ್ಲರೂ ಸೇರಿ ಮುಷ್ತಾಕ್ ಬೈ ಮತ್ತು ನಮ್ಮ ರೋಷನ್ ಲಾಲ್, ಮಂಜುನಾಥ್ ಅವರು ಇವ್ರಿಗೆಲ್ಲ ನೀವು ಚಪ್ಪಾಳೆ ತಟ್ಟಿ ಇನ್ನು ಮುಂದಕ್ಕೆ ಹೀಗೇನೆ ಈಗ 30 ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಸೇವೆಯನ್ನ. ಇನ್ನು ಮುಂದೆ ಹಾಗೇನೆ ನಮಗೋಸ್ಕರ ಹೆಲ್ಪ್ ಮಾಡ್ಕೊಂಡು ಮುಂದುವರಿಸಬೇಕು ಅಂತ ನನ್ನಿಂದ ವಿನಂತಿ. ನನ್ನ ಹೆಸರು ಮುಷ್ತಾಕ್ ಅಂತ ಹೇಳಿ. ಇವತ್ತು ರಂಜಾನ್ ಹಬ್ಬದ ಕಿತ್ತು ವಿತರಣೆ ಮಾಡೋದ್ರ ಪ್ರೋಗ್ರಾಮ್ ಹಮ್ಮಿಕೊಂಡಿದೀವಿ. ಇದರಲ್ಲಿ ಎಲ್ಲರದು ಆಶೀರ್ವಾದ ಇದೆ. ಎಸ್ಪೆಷಲಿ ನಮ್ಮ ರೋಷನ್ ಲಾಲ್ ಜಿ ಮತ್ತೆ ನಮ್ಮ ಯುವರಾಜ್ ನಮ್ಮ ಬೆನ್ನಲ್ಲಿ ಇದ್ದಾರೆ. ನಮ್ಗೆ ಶಕ್ತಿ ತುಂಬಿದ್ದಾರೆ. ಇವಾಗ ಎಲ್ಲಾರ್ಗೆ ಒಂದ್ 200 ಜನಕ್ಕೆ ಈ ವರ್ಷ ಹೋದ್ ವರ್ಷ 100 ಜನ ಕೊಟ್ಟಿದ್ದೆ. ಇವತ್ತು ವರ್ಷ 200 ಜನಕ್ಕೆ. ಬರೋ ವರ್ಷದಲ್ಲಿ ಇನ್ಶಾಲ್ಲಾ ದೇವ್ರ ದಯೆಯಿಂದ ಇನ್ನೂ 300 ಜನಕ್ಕೆ ಮಾಡೋಣ. ಅವ್ರಿಗೆ ಕಿಟ್ಟು ಮತ್ತೆ ಯೂನಿಫಾರ್ಮ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ನಂದು ಇದಿದೆ ಒಂದು ಕನಸು, ಅವ್ರಿಗೆ ಬಿರಿಯಾನಿ ಹಾಕಿ ಊಟ ಹಾಕಿ ಅವ್ರಿಗೆ ಕೊಡ್ಬೇಕಂತ ನನ್ನ ಅನಿಸಿಕೆ ಇದೆ. ಅದು ಟ್ರೈ ಮಾಡ್ತೀನಿ. ದೇವ್ರಿದ್ದಾರೆ. ಎಷ್ಟು ದಿನ ತಿನ್ಬೋದು ಸರ್ ಜನ? ಅದು ಅವ್ರ ಇಷ್ಟ. 1 ತಿಂಗಳು 15 ದಿವಸ ತಿನ್ನೋದು ಅವ್ರದ್ದು ಇಷ್ಟ. 1 ತಿಂಗಳು